ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ ಇನ್ನೂ ಕೂಡ ಯಾವ ಒಂದು ಮಹಿಳೆ ಕೂಡ ಜಮೆ ಆಗಿಲ್ಲ ಅಂತ ಹೇಳಿ ಕೇಳಿ ಬಂದಿರುವಂಥ ವಿಚಾರ. ಸೊ ಈಗಾಗಲೇ ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿಯ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮೀಡಿಯಾ ಮುಖಾಂತರ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ಸಾಕಷ್ಟು ಜನ ಅವರ ಒಂದು ಅವ್ರಿಗೊಂದು ಏನು ಪ್ರಾಬ್ಲಮ್ ಆಗ್ತಿದೆ, ಒಂದು ಗೃಹಲಕ್ಷ್ಮಿ ಹಣ ಬರದೇ ಇರೋ ಕಾರಣ ಏನಿರ್ಬೋದು ಅನ್ನೋ ಸಂಪೂರ್ಣ ಅವರ ಒಂದು ಬೇಸರವನ್ನು ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಅವರು ಮೀಡಿಯಾ ಮುಖಾಂತರ ಈ ಥರ ಅವರ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅದ್ರ ಬಗ್ಗೆ ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗದೇ ಇರೋದ್ರ ಬಗ್ಗೆ, ಸೊ ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಂತ ನಮ್ಮ ಸಿದ್ದರಾಮಯ್ಯ ಸರ್ ಅವರೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೀಡಿಯಾ ಮುಖಾಂತರ. ಒಂದು ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣದ ಬಗ್ಗೆ, ಜೊತೆಗೆ 18ನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಒಂದು ಈಗ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಅದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಹಣ ಈಗಾಗಲೇ 3 ತಿಂಗಳು ಪೆಂಡಿಂಗ್ ಹಣ ಉಳಿದಿದೆ ಅಂತಲೇ ಹೇಳ್ಬೋದು. ಸೊ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ 3 ತಿಂಗಳ ಹಣ ಪೆಂಡಿಂಗ್ ಇದೆ, ಉಳಿದಿದೆ. ಸೊ ಈಗ ಫೆಬ್ರವರಿ ನಡೀತಾ ಇದೆ. ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ನಿಮಗೆ 4 ಕಂತಿನ ಹಣ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ 4 ಕಂತಿನ ಹಣ ಅಂದರೆ ನಿಮಗೆ 8,000 ರೂಪಾಯಿ ಹಣ ಬರಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ, ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣ ಯಾವಾಗ ಬರ್ತಾ ಇದೆ ಅಂಥೇಳಿ. ಸೊ ಮೊನ್ನೆ ಕೂಡ ಒಂದು ವೀಡಿಯೋ ಮಾಡಿ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೆ, ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ನಮಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅದನ್ನು ನಿಮಗೆ ಒಂದು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಅದ್ರ ಪ್ರಕಾರ ಕೂಡ ನಾನು ಸರ್ವೆ ಮುಖಾಂತರ ಕೂಡ ಕೇಳಿ ಬಂದಿರೋಂತಂದರೆ ಯಾವ ಒಂದು ಜಿಲ್ಲೆ ಕೂಡ ಹಣ ಬಂದಿಲ್ಲ ಅಂಥೇಳಿ. ಸೊ ಮೊನ್ನೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮೀಡಿಯಾ ಮುಖಾಂತರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಏನಪ್ಪ ಒಂದು ಸ್ಪಷ್ಟನೆ ಅಂದರೆ, ನಾವು ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ, ಮೊದಲು ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಜಿಲ್ಲೆ ಅಂದರೆ ಈ ಒಂದು ಜಾಗಗಳಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದರು. ಯಾವ್ಯಾವುದಪ್ಪ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಸುತ್ತಮುತ್ತಲಿರುವಂಥ ಹಳ್ಳಿಗಳು, ಅಲ್ಲಿರುವಂಥ ಇದಕ್ಕೆ ಮಾತ್ರ ನಾವು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಅಂದರೆ ಮೊದಲನೇ ಹಂತದ ಹಣ ನಾವು ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದರು. ಅದನ್ನು ಯಾವ ಥರ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಕೂಡ ಅದು ಕೂಡ ತಿಳಿಸಿದರು. ಮೊದಲು ತಾಲೂಕ್ ಪಂಚಾಯತಿಂದ ಹಣ ಬಂದುಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಹಣ ಬೀಳುತ್ತೆ, ವರ್ಗಾವಣೆ ಆಗುತ್ತೆ. ಅದಾದ ಬಳಿಕ ಆ ಒಂದು ಹಣ ಬಂದುಬಿಟ್ಟು ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ DBD ಮುಖಾಂತರ ಹಣ ವರ್ಗಾವಣೆ ಆಗುತ್ತೆ ಅಂತ ಕೂಡ ತಿಳಿಸಿದರು. ಸೊ ಈ ಥರ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಮೊನ್ನೆ ಮೀಡಿಯಾ ಮುಖಾಂತರ. ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಅವ್ರು ಹೇಳಿರೋ ಒಂದು ಮಾತನ್ನು ನಂಬ್ಕೊಂಡ್ಬಿಟ್ಟು ಸಾಕಷ್ಟು ಜನ ಕೂಡ ಗೃಹಲಕ್ಷ್ಮಿ ಹಣ ಇವಾಗ ಬರುತ್ತೆ ಅಂತೇಳಿ ಕಾಯ್ತಾನೇ ಇದ್ದರು. ಇದರಿಂದ ಲೇಟ್ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ತುಂಬ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಎಷ್ಟೋ ಜನಕ್ಕೆ ಕೆಲಸನೂ ಇಲ್ಲದೆ ಇರ್ತಾರೆ. ಆ ಒಂದು ಗೃಹಲಕ್ಷ್ಮಿ ಹಣದಿಂದನೇ ಅವರ ಒಂದು ಸಂಸಾರ ಕೂಡ ನಡೀತಾ ಇರುತ್ತೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಈ ಥರ ಒಂದು ಕೆಲಸವನ್ನು ಮಾಡಿದಾಗ, ಇದೇ ಸರಿ 3 ತಿಂಗಳ ಹಣ ಕೂಡ ಈ ಥರ ಕೊಡದೇ ಇದ್ದಾಗ ಅವರಿಗೆ ತುಂಬಾ ಲಾಸ್ ಆಗುತ್ತೆ. ಇದನ್ನು ಕೂಡ ಮೀಡಿಯಾದವರು ಕೂಡ ಸರ್ವೆಯನ್ನು ಮಾಡಿದಾಗ ಇದನ್ನು ಕೂಡ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳನ್ನ ಕೇಳಿದಾಗ ಅವರಿಗೂ ಕೂಡ ಕೊಡಬೇಕು ಅಂತ ಹೇಳಬೇಕು, ಇಲ್ಲಾಂದರೆ ಇಲ್ಲ ಅಂತ ಹೇಳಬೇಕು. ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಹೇಳಿಬಿಡ್ತಾರೆ. ಆದರೆ ಯಾವುದೇ ಒಂದು ಹಣವನ್ನಾಗಲಿ ಅಥವಾ ಏನೂ ಕೂಡ ಕೊಡೋದಿಲ್ಲ, ಎಲ್ಲ ಮೋಸ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ನಿಲ್ಲಿಸ್ತಾ ಇದ್ದಾರೇನೋ. ಸೊ ಆ ಥರ ಒಂದು ಇದು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಒಂದು ಸರ್ಕಾರದಿಂದ. ಸೊ ಈಗ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಇದ್ರ ಬಗ್ಗೆ ಮೊನ್ನೆ ಮೀಡಿಯಾದವ್ರು ಏನು ಮಾಡಿದ್ರು, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿದಾಗ ಅವರು ಒಂದು ಗೃಹಲಕ್ಷ್ಮಿ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಪಷ್ಟನೆ ಅಂತಂದರೆ, ಸಾಕಷ್ಟು ಕಡೆ ಗೃಹಲಕ್ಷ್ಮಿ ಹಣ ನಿಲ್ಲಿಸ್ತಾರೆ ಅಂತ ಹೇಳಿ ವಿಚಾರ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಅವಕಾಶವನ್ನೇ ದುರುಪಯೋಗ ಮಾಡ್ಕೊಬಿಟ್ಟು ಏನು ಮಾಡ್ತೀವಿ ಅಂದರೆ, ವಿಪಕ್ಷಗಳು ಕೂಡ ಸಾಕಷ್ಟು ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಇನ್ನು ಹಣ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ, ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸರ್ಕಾರದವ್ರು ಅಂತ ಹೇಳಿ ಕೂಡ ವಿಪಕ್ಷಗಳಿಂದನೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಯಾವುದೇ ಒಂದು ಕಾರಣಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಯಾವ ಒಂದು ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವೇನೋ ಅಂತೇಳಿ
ಸಾಕಷ್ಟು ಜನ ಅಂದ್ಕೊಂಡಿದ್ರು. ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಒಂದು ಸ್ಪಷ್ಟನೆ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ನಾವು ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಹಣವನ್ನು ತಡವಾಗಿ ಕೊಡ್ತಾ ಇದ್ದೀವಿ, ಅದು ನಿಜಾನೇ. ಆದರೆ ಸ್ವಲ್ಪ ತಾಂತ್ರಿಕ ದೋಷದಿಂದನೂ ಇರ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಾವು ಬಡ್ಜೆಟ್ ಮಂಡನೆ ಮಾಡಬೇಕಾಗಿರೋದ್ರಲ್ಲ, ಮಾರ್ಚಲ್ಲಿ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಟೈಮಿಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸೊ ಆ ಒಂದು ಇದರಲ್ಲಿ ಕೂಡ ನಾವು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, ಅದನ್ನು ಕೂಡ ಇನ್ನು ಉನ್ನತ ಸ್ಥಾನಕ್ಕೆ ತರುವಂಥದ್ದೊಂದು ಕೆಲಸವನ್ನು ಕೂಡ ಆ ಒಂದು ಬಡ್ಜೆಟ್ ಮಂಡನೆಯಲ್ಲಿ ಮಾಡ್ತೀವಿ ಅಂತ ಕೂಡ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಅಂದರೆ ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ, ಗೃಹಲಕ್ಷ್ಮಿ ಹಣ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಹೆಚ್ಚಳ ಮಾಡ್ತಾ ಇದ್ದಾರೆ. 2,000 ಇರುತ್ತದು 3,000 ಆಗಿ ಬರುತ್ತೆ ಅಂತ ಕೂಡ ಕಳೆದ ವೀಡಿಯೋದಲ್ಲಿ ತಿಳಿಸ್ತಾ ಇದೆ. ಅದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಅದೇ ಹೆಚ್ಚಳ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಾವು ಬಡ್ಜೆಟ್ ಮಂಡನೆಯಲ್ಲಿ ಕೂಡ ಘೋಷಣೆಯನ್ನು ಮಾಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಏನು ಬಡ್ಜೆಟ್ ಮಂಡನೆ ಸಿದ್ಧತೆಗೆ ರೆಡಿ ಆಗ್ತಾ ಇದೆ. ಇನ್ನೇನು ಬಡ್ಜೆಟ್ ಘೋಷಣೆ ಬಂದುಬಿಟ್ಟು ಮಾರ್ಚಲ್ಲಿ ನಡೆಯುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಒಂದು ಕೆಲಸವನ್ನು ಕೂಡ ಗ್ಯಾರಂಟಿಗಳಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾರೆ ಸರ್ಕಾರದವರು ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಇದ್ರ ಬಗ್ಗೆ ಸಾಕಷ್ಟು ಜನ ಏನು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ, ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ 2,000 ಕೊಡೋದನ್ನೇ ಕೊಡ್ತಾ ಇಲ್ಲ, ಇನ್ನು 3,000 ಎಲ್ಲಿಂದ ಕೊಡ್ತಾರೆ ಅಂತ ಕೂಡ ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ, ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ. ಅದು ತುಂಬಾ ಬಹುಮುಖ್ಯವಾಗಿರುವಂತಹ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು, ತುಂಬ ಪಾಪ್ಯುಲರ್ ಇರುವಂಥ ಸ್ಕೀಮ್ ಅಂತಲೇ ಹೇಳ್ಬೋದು. ಅದೊಂದು ಗೃಹಲಕ್ಷ್ಮಿ ಸ್ಕೀಮ್. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಸ್ಕೀಮ್ನ ನಾವು ನಿಲ್ಲಿಸೋದಿಲ್ಲ. ಆದರೆ 3 ತಿಂಗಳಿಂದ ಹಣ ಡಿಲೇ ಆಗಿರೋದಂತೂ ನಿಜ. ಅದ್ರ ಬಗ್ಗೆ ಕೂಡ ನಮ್ಮ ಇದ್ರ ಹತ್ರ ಕೂಡ ನಾವು ಮಾತಾಡಿದ್ದೀವಿ. ನಾವು ಏನು ಬಡ್ಜೆಟ್ ಮಂಡನೆಯಲ್ಲೂ ಕೂಡ ಅದ್ರ ಬಗ್ಗೆನೂ ಕೂಡ ಇದು ಮಾಡ್ತಾ ಇದ್ವಿ. ಬಡ್ಜೆಟ್ ಮಂಡನೆ ಘೋಷಣೆ ಮಾಡೋದಕ್ಕಿಂತ ಮುಂಚೆನೇ ಏನೇನು ಪೆಂಡಿಂಗ್ ಹಣವನ್ನು ಇಟ್ಕೊಂಡಿದ್ದೀವೋ ಎಲ್ಲದನ್ನು ಕೂಡ ನಾವು ಒಂದೇ ಸರಿಗೆ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಒಂದು ಮೀಡಿಯಾ ಮುಖಾಂತರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೀವೀಗ ಆಲ್ರೆಡಿ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಅವರೇ ಹೇಳೋ ಪ್ರಕಾರ ಯಾವುದೇ ರೀತಿಯ ಒಂದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಯಾವುದನ್ನು ಕೂಡ ನಿಲ್ಲಿಸಲ್ಲ, ಕರೆಕ್ಟ್ ಟೈಮ್ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಅವರು ಬಡ್ಜೆಟ್ ಘೋಷಣೆ ಮಾಡೋಕ್ಕಿಂತ ಮುಂಚೆನೇ ಏನೇನೆಲ್ಲ ಪೆಂಡಿಂಗ್ ಹಣ ಇತ್ತು, ಸೊ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು 3 ತಿಂಗಳು ಪೆಂಡಿಂಗ್ ಹಣ ಇತ್ತು, ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಬಂದುಬಿಟ್ಟು 4 ತಿಂಗಳು ಪೆಂಡಿಂಗ್ ಹಣ ಇತ್ತು. ಸೊ ಎಲ್ಲದನ್ನು ಕೂಡ ಒಟ್ಟಿಗೆ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಸರ್ಕಾರದವರು ಹೇಳ್ತಾ ಇದ್ದಾರೆ. ಸೊ ಬಡ್ಜೆಟ್ ಘೋಷಣೆ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಒಂದು ಹಣವನ್ನು ಕ್ಲಿಯರ್ ಮಾಡಿ ಆಮೇಲೆ ಬಡ್ಜೆಟ್ ಘೋಷಣೆ ಕೂಡ ಮಾಡ್ತೀವಿ ಅಂತ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅಲ್ಲಿವರೆಗೂ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ. ಒಂದೇ ಸರಿ ಕ್ಲಿಯರ್ ಮಾಡ್ತಾರಾ ಅಥವಾ ಇದೇ ತಿಂಗಳೇ 2 ತಿಂಗಳು ಹಣ ಹಾಕ್ಬಿಟ್ಟು ಮುಂದಿನ ತಿಂಗಳು 2 ತಿಂಗಳು ಹಣ ಹಾಕ್ತಾರಾ ಅಂತೇಳಿ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೇ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಫುಲ್ ಆಗಲಿ.